ಸರ್, ಇದು ನಿಮ್ಮ ಫಿಫ್ತ್ ಬಸ್ಸು. ಥ್ಯಾಂಕ್ ಯು. 2018 ಇಂದ ನೀವು ನಮ್ಮ ಬಸ್ ಪರ್ಚೇಸ್ ಮಾಡ್ತಿದ್ದೀರಾ. ಮತ್ತೆ ನೀವು ಒಂದು ಮಾತು ಹೇಳಿದ್ರ ಸರ್, 2018 ಅಲ್ಲಿ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ನೀವೇ ಫಸ್ಟ್ ಸರ್ ಬಸ್ ನಾನು ಪರ್ಚೇಸ್ ಮಾಡಿದ್ದು. ಸೊ ಆ ಟೈಮಲ್ಲಿ ನೀವು ಒಂದು ಮಾತು ಹೇಳಿದ್ರಿ ಬುಕಿಂಗ್ ಟೈಮಲ್ಲಿ. ನೆಕ್ಸ್ಟ್ ಯಾವುದೇ ಹೊಸ ಬಸ್ ತೊಗೊಂಡ್ರೆ ಭಾರತ್ ಬೆಂಜೇ ತಗೊಳ್ಳೋದು ನಾನು. ಟಿಲ್ ನಾವು ನೀವು ಅದೇ ತರ ಮಾಡ್ತಾ ಇದ್ದೀರಾ ಸರ್. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸರ್, ನಮ್ಮ ಬಸ್ಸಲ್ಲಿ ನಿಮಗೆ ಏನ್ ತುಂಬಾ ಯೂನಿಕ್ ಆಗಿ ಇಷ್ಟ ಆಗಿದೆ? ನನಗೆ ಒಂದು ಜರ್ಮನ್ ಓರಿಯೆಂಟೇಷನ್, ಜರ್ಮನ್ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಭಾಳ ಎಕ್ಸ್ಪರ್ಟೈಸ್ ಇದೆ, ಗಟ್ಟಿತನ ಬಾಳ್ಕೆ ಭಾಳ ಇದೆ, ಈ ಇಂಜಿನಿಯರಿಂಗ್ ಎಫಿಷಿಯನ್ಸಿ ತುಂಬ ಚೆನ್ನಾಗಿದೆ ಒಂದು. ಎರಡನೇದಾಗಿ ಆಮೇಲೆ ಶಾಕ್ ಅಬ್ಸರ್ವರು, ಗಾಡಿ ಮೂವ್ಮೆಂಟು ಅದೆಲ್ಲ ಎಂಥ ರೋಡ್ಗಾದ್ರೂ ಬರುತ್ತೆ. ಆಮೇಲೆ ಎರಡನೇದಾಗಿ ಈ ಬೇರೆ ಕಂಪ್ನಿಗಳು ಬಸ್ಸಲ್ಲಿ ಇದೆಯಲ್ಲ, ಆ ಬೇರೆ ಕಂಪ್ನಿಗಳಲ್ಲಿ ಏನೇನು ವೀಕ್ನೆಸ್ ಇದೆಯೋ ಆ ವೀಕ್ನೆಸ್ ನನ್ನ ಇಲ್ಲಿ ತೆಗೆದಾಕ್ಬಿಟ್ಟು ಪಾಸಿಟಿವ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ. ನಿಮ್ಮ ಸ್ಕೂಲಿಂದ, ನಿಮ್ಮ ಸ್ಕೂಲು ಮತ್ತೆ ಬೇರೆ ಯಾವುದೇ ಸ್ಕೂಲಿಂದ ಸರ್ ನಮ್ಗೆ ಇಯರ್ಲಿ ಒಂದ್ಸಲ ಶೆಡ್ಯೂಲ್ ಸರ್ವಿಸಿಗೆ ಮಾತ್ರ ಬರುತ್ತೆ ಸರ್ ಬಸ್ಸಸ್. ಬಿಟ್ವೀನ್ ಯಾವತ್ತು ನಾವು ತುಂಬಾ ರೇರ್ ಕಾಲ್ ಬಂದಿರೋದು ನಮಗೆ ಸರ್ವಿಸ್ ವಿಚಾರ. ಹಳ್ಳಿಗೆ ಆಕ್ಚುಲಾಗಿ ಇಟ್ ಇಸ್ ಫಿಟ್ ಕಾಸ್ಟ್ ವೈಸ್. ಕಾಸ್ಟ್ ನಿಮಗೆ ಪರ್ಚೇಸ್ ಮಾಡುವ ಕಾಸ್ಟ್ ಜಾಸ್ತಿ ಆಗಿರುತ್ತೆ, ಆದ್ರೆ ಮೇಂಟೆನೆನ್ಸ್ ಫ್ರೀ ಅಂತ. ನಮಗೆ ಬೇಕಾಗಿರೋದು ತುಂಬಾ ಕಂಪ್ಲೇಂಟ್ ಬರಬಾರ್ದು ಪೇರೆಂಟ್ಸ್ ಇಂದ. ನಿನ್ ಬಸ್ ನಿಂತ್ಕೊಂಡಂತೆ, ಅಲ್ಲಿ ಕೆಡ್ತಂತೆ, ಇಲ್ಲಿ ಕೆಡ್ತಂತೆ, ಸುಮ್ಮನೆ ಸಿಕ್ಕಾಬಟ್ಟೆ ಹಳೇ ಗಾಡಿ ಒದ್ದಾಡುತ್ತವೆ. ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಹೋಗುತ್ತೆ. ಅಪ್ ಅಂಡ್ ಡೌನ್ 80 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ ಬಹಳ ಜನ ಮಕ್ಕಳುಗಳು ಹೇಳ್ತಾರೆ, ನಮ್ಮ ಡ್ರೈವರ್ಗಳು ಹೇಳ್ತಾರೆ, ನಮ್ದೇನೋ ಬಸ್ ಚೆನ್ನಾಗಿರೋದಕ್ಕೆ ಮಕ್ಳಿಗೆ ಏನೂ ಆಗಲ್ಲ, ನೀಟಾಗಿ ಬರ್ತಾರೆ. ನಮ್ಮ ಬಸ್ಸಲ್ಲಿ ಕೆಲವೊಂದು ಯುನಿಕ್ ಫೀಚರ್ಸ್ ಮತ್ತೆ ನಮ್ದು ಒಂದು ಭಾರತ್ ಬೆಂಜ್ದು 5 ಪಿಲ್ಲರ್ಸ್ ಅಂತ ಹೇಳ್ತೀವಿ ಸರ್. ಈ 5 ಪಿಲ್ಲರ್ಸ್ ಅಲ್ಲಿ ಫಸ್ಟ್ ನಮ್ದು ಫ್ಯೂಯಲ್ ಎಫಿಷಿಯನ್ಸಿ ಸರ್. 8 ಇಯರ್ಸ್ ಇಂದ ನೀವು ನಮ್ಮ ಬಸ್ ಯೂಸ್ ಮಾಡ್ತೀರಾ. ಫ್ಯೂಯಲ್ ಎಫಿಷಿಯನ್ಸಿ ನಮ್ಮ ಬಸ್ಗೂ ಬೇರೆ ಬಸ್ಗೂ ಏನಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೋದು. ಸೆಕೆಂಡ್ ಬಂದ್ಬಿಟ್ಟು ಸೇಫ್ಟಿ ಸರ್. ಸೇಫ್ಟಿ ಇನ್ ದ ಸೆನ್ಸ್ ಎಲ್ಲ RTO ನಾರ್ಮ್ಸ್ ಪ್ರಕಾರ ಇರುತ್ತೆ ಬಸ್ಸು. ಮತ್ತೆ ಕಂಫರ್ಟ್ ಸರ್. ಕಂಫರ್ಟ್ ಅಂದ್ರೆ ನೀವು ಒಂದು ಫಸ್ಟ್ ನಮ್ದು ಪ್ಯಾರಾಬಲಿಕ್ ಸಸ್ಪೆನ್ಷನ್ ಬರುತ್ತೆ, ಫ್ರಂಟ್ ರೇರು ನಾರ್ಮಲ್ ಸಸ್ಪೆನ್ಷನ್ ಬರುತ್ತೆ. ಜೊತೆಗೆ ನಾವು ಆಂಟಿ ರೋಲ್ ಬಾರ್ ಕೊಡ್ತೀವಿ ಸರ್. ಫ್ರಂಟ್ ರೇರು. ಆಂಟಿ ರೋಲ್ ಬಾರ್ ಏನ್ ಮಾಡುತ್ತೆ ಅಂದ್ರೆ ಬಸ್ ಟರ್ನ್ ಆಗೋ ಟೈಮಲ್ಲಿ ಸ್ಟೇಬಲ್ ಆಗ್ಬೋದು ಸರ್. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ರಿಲಯಬಿಲಿಟಿ ಸರ್. ಈಗ 2018 ಅಲ್ಲಿ ಕೊಟ್ಟಿರೋ ಬಸ್ ಕೂಡ ಮತ್ತೆ ನೀವು ಹೊಸದಾಗಿ ತಗೊಂಡಿರೋ ಬಸ್ ಕೂಡ ಅಕ್ಕಪಕ್ಕ ನಿಲ್ಸಿ ನೋಡಿದ್ರು ಕೂಡ ಪೇಂಟ್ ಫೇಡ್ ಆಗಿರುತ್ತೆ ಸರ್. ಮತ್ತೆ ನೆಕ್ಸ್ಟ್ ನಿಮ್ಗೆ ಮೇಂಟೆನೆನ್ಸ್ ಕಾಸ್ಟ್. ಈಗಾಗಲೇ ನಾವು ಮಾತಾಡಿರೋ ಪ್ರಕಾರ ಇಯರ್ಲಿ ಒನ್ಸ್ ಶೆಡ್ಯೂಲ್ ಸರ್ವಿಸ್. ನಮ್ಮ ಇಂಡಿಯನ್ ಕಂಡೀಷನ್ಗೆ ಏನೇನು ಈ ಬೇರೆ ಬಸ್ಗಳಲ್ಲಿ ಬಹಳ ವೀಕ್ನೆಸ್ ಇರ್ತವೆ. ಶಾಕ್ ಅಬ್ಸರ್ವರ್, ಟೈರ್ಗಳು, ಅಲೈನ್ಮೆಂಟ್ಗಳು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮೆಕ್ಯಾನಿಕಲ್ ಪ್ರಾಬ್ಲಮ್ ಬಗ್ಗೆ ಬಹಳ ಕಾನ್ಸಿಯಸ್ ಆಗಿರುತ್ತೆ. ಆ ಮೆಕ್ಯಾನಿಕಲ್ ಪ್ರಾಬ್ಲಮ್ಮು ಬೆಂಜ್ ಅಲ್ಲಿ ಬರೋದು ಕಡಿಮೆ. ನಿಜ ಸರ್. ಸ್ಕೂಲು ಯಾವ ಸ್ಟ್ಯಾಂಡರ್ಡ್ ಇದೆ ಅನ್ನೋದು ಗೊತ್ತಾಗೋದು ನಿಮ್ಮ ಬೆಂಜ್ ಬಸ್ ಬಂದ್ರೆ. ಸೊ ಎಲ್ಲಾ ಮಕ್ಕಳು ತುಂಬಾ ಕಂಫರ್ಟ್ ಆಗಿ ಓಡಾಡ್ತಿದ್ದಾರೆ, ಅದು ತುಂಬಾ ಖುಷಿ ಆಗುತ್ತೆ. ನಾವು ಸ್ಟಾರ್ಟಿಂಗ್ ಫಸ್ಟ್ ಯಾವಾಗ ಬೆಂಚ್ ತಗೊಳಕ್ ಬಂದ್ವು ಅವಾಗ್ಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದನ್ನ. ಸೊ ಮಕ್ಕಳು ಅಷ್ಟೇ ಕಂಫರ್ಟ್ ಆಗಿರ್ತಾರೆ ನಮಗೆ ತಗೊಂಡೆ ಅನ್ನೋದು ಅವಾಗ ಮೈಂಡ್ ಅಲ್ಲಿ ಸೆಟ್ ಆಯ್ತು. ಸೊ ಏನ್ ತಗೊಂಡು ನೆಕ್ಸ್ಟ್ ಬೆಂಜೆ ಅಂತ ನಾವು ಡಿಸೈಡ್ ಮಾಡಿದ್ವಿ. ನಮ್ಮ ಭಾರತ್ ಬೆಂಜ್ ರೆವಲ್ಯೂಷನ್ ವರ್ಲ್ಡ್ಸ್ ಫಸ್ಟ್ ಆಟೋಮೊಬೈಲ್ ಪೇಟೆಂಟ್ ಅಂತ ಇದೆ. ಅಲ್ಲಿಂದ ಸ್ಮಾಲ್ ಈ ಬೈಸಿಕಲ್ ಟೈಪ್ ಟ್ರಕ್, ಆಮೇಲೆ ಕ್ಯಾರೇಜ್ ಅಂತ 1886 ಅಲ್ಲಿ ಮಾಡಿದ್ರು. ಅದಾದ್ಮೇಲೆ ವರ್ಲ್ಡ್ಸ್ ಫಸ್ಟ್ ಕಾರ್, ದ ವರ್ಲ್ಡ್ಸ್ ಫಸ್ಟ್ ಟ್ರಕ್. ಯುರೋಪ್ ಅಲ್ಲಿ ಮರ್ಸಿಡೀಸ್ ಬೆಂಜ್ ಅಂತಿದೆ. ನಾರ್ತ್ ಅಮೆರಿಕನ್ ಕಂಟ್ರೀಸ್ ಅಲ್ಲಿ ಫ್ರೈಟ್ ಲೈನರ್, ವೆಸ್ಟರ್ನ್ ಸ್ಟಾರ್, ಈ ತರ ಇದೆ. ಇಂಡಿಯಾದಲ್ಲಿ ಭಾರತ್ ಬೆಂಜ್ ಅಂತಿದೆ. ಇಂಡಿಯನ್ ರೋಡ್ಸ್ಗೆ ಮತ್ತೆ ಇಂಡಿಯಾಗೋಸ್ಕರ ನಾವು ಭಾರತನ ಆಡ್ ಮಾಡಿ ಬೆಂಜ್ ಅಂತ ಮಾಡಿದ್ವಿ, ಭಾರತ್ ಬೆಂಜ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.